ಸಿಎಂ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ ಎಚ್ ವಿಶ್ವನಾಥ್. ಸರ್ಕಾರದ ರಚನೆ ಸಂದರ್ಭದಲ್ಲಿ ಇದ್ದಂತೆ ಬಿಎಸ್ವೈ ಈಗಿಲ್ಲ. ಆಗ ಬಿಎಸ್ವೈ ನನ್ನ ಮುಂದೆ ನಿಂತಿದ್ದಂತ ಸ್ಥಿತಿನೇ ಬೇರೆ ಅಂತನೂ ಕೂಡ ಮಾತನಾಡಿದ್ದಾರೆ ಎಚ್ ವಿಶ್ವನಾಥ್. ಅವರಿಗೆ ಯಾವಾಗ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನೋದು ಫಿಕ್ಸ್ ಆಯ್ತು, ಅದಾದ್ಮೇಲಿಂದ ಅಂತೂ ಅವರ ಹೇಳಿಕೆಗಳೇ ಕಂಪ್ಲೀಟ್ಲಿ ಡಿಫರೆಂಟ್ ಆಗ್ಬಿಟ್ಟಿದೆ. ಅದು ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುವಂತ ಪಕ್ಷದಲ್ಲಿ ನಾಯಕರ ವಿರುದ್ಧನೇ ವಾಗ್ದಾಳಿಗಳನ್ನ ಮಾಡ್ತಾ ಇದ್ದಾರೆ ಎಚ್ ವಿಶ್ವನಾಥ್. ಇಂದಿನ ಬಿಎಸ್ವೈ ನಡವಳಿಕೆಗಳೇ ಬೇರೆ. ರಾಜಕಾರಣದಲ್ಲಿ ಕೃತಜ್ಞತೆ ಕಡಿಮೆ ಆಗ್ತಾ ಇದೆ. ಮುಂದೆ ಏನಾಗುತ್ತೆ ನೋಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಎಚ್ ವಿಶ್ವನಾಥ್. ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಗೊತ್ತಿದ್ದೇನೆ ನಮ್ಮನ್ನ ಫಸ್ಟ್ ಲಿಸ್ಟ್ ಇಂದ ತೆಗೆದ್ರು. ಸೆಕೆಂಡ್ ಲಿಸ್ಟ್ ಅಲ್ಲಿ ಪಾಪ ಏನೋ ನಮ್ಮ ಸಂಘ ಪರಿವಾರದವರು ಅವರೆಲ್ಲ ಸೇರಿ ಒಂದು ಸಹಾಯ ಮಾಡಿದ್ರು. ಹಾಗಾಗಿ ನನಗನ್ಸುತ್ತೆ ರಾಜಕಾರಣದಲ್ಲಿ ಕೃತಜ್ಞತೆ ಇಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ, ಬಹಳ ಕಡಿಮೆ ಏನೋ ಏನೋ ಆಗೋ ತನಕ ಆಯ್ತು. ನಾವೇನು ಯಾರನ್ನೋ ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಸರ್ಕಾರ ಪತನ ಆಗಿದ್ದಲ್ಲ. ಅದು ಒಂದು ವ್ಯವಸ್ಥೆ, ಅದು ನಂದು ಒಂದು ವ್ಯವಸ್ಥೆ ಹೋಗಿ ಇನ್ನೊಂದು ವ್ಯವಸ್ಥೆ ಬರಲಿ ಅಂತಂತ ಹೇಳಿ ಮಾಡಿದಂಥದ್ದು. ಬಟ್ ಅದೆಲ್ಲೋ ಎಲ್ಲ ಕೈ ಮೀರಿ ಹೋಗೋ ಥರ ಕಾಣ್ತಾ ಇದೆ. ಯಡಿಯೂರಪ್ಪನವರು ಒತ್ತಡಕ್ಕೆ ಸಿಲುಕಿದ್ದಾರೆ. ಅವರನ್ನು ನಾವು ಯಾರಿಗಾಗಿ ಯಾರನ್ನ ವಿರೋಧ ಮಾಡುವ ಅವರು ಅವರ ಸ್ನೇಹಿತರಾಗಿ ಕೊಟ್ಟಿದ್ದಾರೆ. ಅದು ಗೊತ್ತಿತ್ತು. ಸಚಿವ ಸ್ಥಾನ ನೀಡುವಂತದ್ದು ಸಿಎಂ ಮತ್ತೆ ವರಿಷ್ಠರಿಗೆ ಬಿಟ್ಟ ವಿಚಾರ. ಕೆಲವರು ತಮ್ಮ ಸಚಿವ ಸ್ಥಾನ ತಪ್ಪುತ್ತೆ ಅಂತ ಮಾತನಾಡ್ತಾರೆ, ಮತ್ತೊಬ್ಬರ ಸಚಿವ ಸ್ಥಾನಕ್ಕೆ ಆಕ್ಷೇಪ ಮಾಡ್ತಾರೆ ಅಂತ ಲಕ್ಷ್ಮಣ ಸವದಿಯವರು ಉಪಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಅವರ ತೀರ್ಮಾನ, ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಯಾರನ್ನ ಮಾಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂಥದ್ದು. ಆದ್ರೆ ಕೆಲವರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ, ಅವರ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ, ಅವರಿಗೆ ಸ್ಥಾನ ಕೊಟ್ಬಿಟ್ರೆ ನಮಗೆ ಸಿಗೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಆಕ್ಷೇಪವನ್ನ ಮಾಡ್ತಾರೆ ಅಂತ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ. ವಿಶ್ವನಾಥ್ ಯಾಕೆ ಹೀಗೆ ಹೇಳಿದ್ದಾರೋ ಗೊತ್ತಿಲ್ಲ, ಎಲ್ಲವನ್ನೂ ಸಿಎಂ ಮತ್ತೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಕಲಬುರಗಿಯಲ್ಲಿ ಲಕ್ಷ್ಮಣ ಸವದಿ ಹೇಳಿಕೆಯನ್ನು ನೀಡಿದರು. ವಿಶ್ವನಾಥ್ ಅವರು ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ, ಸಾಹಿತ್ಯಗಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗದು ಗೊತ್ತಿಲ್ಲ. ನೋಡೋಣ, ಬೆಂಗಳೂರಲ್ಲಿ ಸಿಕ್ಕಾಗ ಅವ್ರನ್ನ ತಿಳ್ಕೊಂಡು ಮತ್ತೆ ನಿಮಗೆ ಅಡ್ರೆಸ್ ಮಾಡಿ. ವಿಶ್ವನಾಥ್ ಅವರು ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ, ಸಾಹಿತ್ಯಗಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗದು ಗೊತ್ತಿಲ್ಲ. ನೋಡೋಣ, ಬೆಂಗಳೂರಲ್ಲಿ ಸಿಕ್ಕಾಗ ಅವ್ರನ್ನ ತಿಳ್ಕೊಂಡು ಮತ್ತೆ ನಿಮಗೆ